ಸುಪ್ರೇಷ್ಠಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅದೆಲ್ಲ ಮುಗಿದಿದೆ. ಎಲ್ಲಿ ಬರ್ತೀಗ? ನಿನ್ನೇನು ತಿಳಿಸಿದರು? ತಸ್ಯ ಭೂರಿ ನಿಶರ ಎಲ್ಲ ಆಯಿತು. ಸರ್ವವ್ಯಾಹೃತೀನಾಂ ಪ್ರವೇತ್ತ ಮಹಾಚಾಮಸ್ಯ ಚತುರ್ಥೀತ್ವೇನ ಏತಾಂ ಪ್ರವೇದಯತ ಇತಿ ವಿಶೇಷಃ. ಭೂರ್ನಾಮ ಸ್ಫೂರ್ತಿರೂಪತ್ವಾತ್ ಭೂರಿವೀರ್ಯತ್ವತೋ ಭುವಃ ಸುವಃ ಸುಬಲರೂಪತ್ವಾತ್ ಮಹಃ ಪೂರ್ಣತ್ವತೋ ವಿಭುಃ ತದೇತಚ್ಚತುರಾಕಾರಂ ಬ್ರಹ್ಮೋಕ್ತಂ ಗುಣಬ್ರಹ್ಮಣ. ನಾಲ್ಕು ಭೂಹು ಭುವಃ ಸ್ವಃ ಮಹಃ ಇಷ್ಟು ಹೇಳಿ ನಾಲ್ಕನ್ನು ಹೇಳಿ ಒಟ್ಟು ಬ್ರಹ್ಮ ಶಬ್ದಕ್ಕೆ ಅರ್ಥ ಇದೆ ಗುಣಬ್ರಹ್ಮಣಾತ್ ಬ್ರಹ್ಮ, ಗುಣದಿಂದ ತುಂಬಿರೋನು ಅಂತರ್ಥ. ಗುಣ ಬ್ರಹ್ಮ ಕೊಟ್ಟು ಗುಣಪೂರ್ಣ. ಅದಕ್ಕೆ ಅನಾರಾಯಣಂ ಗುಣೈ ಸರ್ವೈರುದೀರ್ಣಂ ಮಂಗಳದಲ್ಲೇ ಸೇರಿಸಿದ್ದಾರೆ ಅದನ್ನು. ಸ ಆತ್ಮ, ದೇವರಿಗೆ ಏನಂತ ಕರೀತಾರೆ? ಆತ್ಮ ಅಂತ ಕರೀತಾರೆ. ಉಳಿದವರೆಲ್ಲ ಅಂಗಾನಿ ಆತ್ಮ ಅಂದರೆ ಚೀಫ್ ಅಂತ ಅರ್ಥ. ಉಳಿದವರೆಲ್ಲ ಅಂಗಾನಿ ಅನ್ಯಾದೇವತಾ, ಅವರ ಅಂಗಗಳಷ್ಟೇ. ಅಂಗಿ ಪ್ರಧಾನನ ಅಂಗ ಪ್ರಧಾನನ ಅಂಗಿ ಪ್ರಧಾನ. ಆದ್ದರಿಂದ ಪರಮಾತ್ಮ ಅಂಗಿ, ಉಳಿದವರೆಲ್ಲ ಅಂಗಗಳಷ್ಟೇ. ಎಂಬ ಇನ್ನೊಂದು ಚತುರಾತ್ಮ ಜನಾರ್ದನ ಸಸ್ಯ ಬ್ರಹ್ಮಾದಯೋ ದೇವಾ ಅಂಗಮಾಗಂತುಕತ್ವತಃ. ಬರ್ತಾರೆ ಹೋಗ್ತಾರೆ, ಪರಮಾತ್ಮ ಯಾವಾಗಲೂ ಇರ್ತಾರೆ. ಅಂದರೆ ನಾವು ಡ್ರೆಸ್ ಚೇಂಜ್ ಮಾಡ್ಬೋದು, ಬಾಡಿ ಚೇಂಜ್ ಮಾಡೋಕ್ಕಾಗತ್ತಾ? ಆದ್ದರಿಂದ ದೇವರಲ್ಲಿ ಚೇಂಜ್ ಇಲ್ಲ, ಉಳಿದವರೆಲ್ಲ ಚೇಂಜ್ ಆಗ್ತಾನೆ ಇರ್ತಾರೆ. ಸರ್ವದೇವ ವಾಸುದೇವಾದಿ ರೂಪೋಸೌ ಷೋಡಶಾತ್ಮ ಚತುಶ್ಚತುರು. 16 ರೂಪ ಅಂತ ಹೇಳಿದ್ರಾಗಲೇ 4 4 4 4 16. ಸೈವ ಸರ್ವವೇದೋಕ್ತ ಸರ್ವವಿದ್ಯಾಸು ಚೇಶ್ವರ. ಸರ್ವವೇದ ಪ್ರತಿಪಾದ್ಯ ಅವನೇ, ಸರ್ವಜ್ಞ ಅವನೇನೆ. ಪ್ರಣವಾರ್ಥ ವ್ಯಾಹೃತಯೋ ವ್ಯಾಹೃತ್ಯರ್ಥ ಋಗಾದಯ. ಪ್ರಣದ ಅರ್ಥಗಳೇ ವ್ಯಾಹೃತಿಗಳು, ವ್ಯಾಹೃತಿ ಅರ್ಥಗಳೇ ಋಗಾದಿಗಳು. ಇದೆಲ್ಲ ತಂತ್ರಸಾರ ವಿಸ್ತಾರವಾಗಿ ಹೇಳ್ತಾರೆ. ಓಂ ಅನ್ನೋದು ಏನಾಯಿತು? 8 ಅಕ್ಷರ. 8ರಿಂದ ಏನು ಬಂತು? ಅರ್ಥ ಮಹಾಮಂತ್ರಗಳೆಲ್ಲ ಬಂತು. ಜೊತೆಗೆ ಓಂಕಾರ, ಆಮೇಲೆ ಗಾಯತ್ರಿ, ಆಮೇಲೆ ವ್ಯಾಹೃತಿಗಳು, ಆಮೇಲೆ ಗಾಯತ್ರಿ, ಆಮೇಲೆ ಪುರುಷ ಸೂಕ್ತ, ಆಮೇಲೆ 3 ವೇದಗಳು ಎಲ್ಲ ಜಗತ್ತು ವ್ಯಾಪಿಸಿಬಿಡುತ್ತೆ. ಮೂಲ ಇರೋದು ಆ ಓಂಗೂ ಮೂಲ ಆ ಅಷ್ಟೇ. ಆ ಇಂದ ಹಿಡಿದು ದೊಡ್ಡದಾಗಿ ಬಂದಿದೆ. ಅದು ಆ ಅನ್ನೋದ್ರಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡು ಎಲ್ಲ ಶಾಸ್ತ್ರಾರ್ಥ ಇದೆ. ಓಂಕಾರದ ಎಲ್ಲ ಶಾಸ್ತ್ರಾರ್ಥ ಇದೆ. ಇವತ್ತು ಹೇಳಿ ನಾನು ನಿಮ್ಗೆ ಕೊಟ್ಟಿದ್ದಾರೆ ಪೆನ್ ಡ್ರೈವು, ನಿಮಗೆ ಹಾಕ್ಲಿಕ್ಕೆ ಬರ್ತಾ ಇಲ್ಲ, ಏನಿಲ್ಲ ಅಂತ ಅನಿಸುತ್ತೆ ಅಷ್ಟೇ. ಹಾಕಿ ಆನ್ ಮಾಡಿಬಿಟ್ರೆ ಓ ಆಶ್ಚರ್ಯ. ಬಟ್ ಅದು ಏನು ಬೇಕು ನಿಮಗೆ? ಆನ್ ಮಾಡೋ ವ್ಯವಸ್ಥೆ ಇರಬೇಕು. ವ್ಯವಸ್ಥೆ ಇಲ್ಲದೆ ಹೋದರೆ ಅದು ಅರ್ಥ ಆಗೋದು. ಏನೋ ಹೇಳ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದರೆ ವ್ಯವಸ್ಥೆ ಇದ್ದಾಗ ಒಬ್ಬ ಎಷ್ಟು ಅದ್ಭುತ ಅಂತ ಅರ್ಥ ಆಗುತ್ತೆ ಅವ್ರಿಗೆ. ಅದು ಓಂಕಾರ ಅರ್ಥ ಮಾಡ್ಕೊಳ್ಬೇಕಾದ್ರೆ ತಪಸ್ಸು ಎಲ್ಲ ಗೊತ್ತಿರಬೇಕು. ಆ ಶಬ್ದಕ್ಕೆ ಅರ್ಥ ಅದು. ಹೌದು ಹೌದು. ವಾಸುದೇವಾದಿ ರೂಪೋಸು ಪ್ರಣವಾರ್ಥ ವ್ಯಾಹೃತಯ ವ್ಯಾಹೃತ್ಯರ್ಥ ಋಗಾದಯ. ಅದರರ್ಥ ಇತಿಹಾಸ ಪುರಾಣಂಚ ಪಂತರಾತ್ಯಂತ ಇವೆಲ್ಲ ಕೂಡ ವ್ಯಾಹೃತ್ಯರ್ಥಗಳೇ. ಸಮ್ಯಕ್ ವ್ಯಾಹರಣಾದ್ ವಿಷ್ಣು ಶ್ರುತಾ ವ್ಯಾಹೃತಿಗಳು ಅಂದ್ರೇನು? ತಿಳಿಸ್ಕೊಡೋದು ಅಂತ ಅರ್ಥ. ದೇವರು ಮಹಿಮೆಯನ್ನು ಭೂಹು ಪೂರ್ಣ, ಭುವಃ ಮಹಾಲಕ್ಷ್ಮಿಗಿಂತ ಶ್ರೇಷ್ಠ, ಸ್ವಃ ಜ್ಞಾನಾನಂದ ಪೂರ್ಣ ತಿಳಿಸ್ಕೊಡೋದಕ್ಕೆ ಅಂದರೆ ವ್ಯಾಹೃತಿ ಅಂತ ಹೇಳ್ತಾರೆ. ವ್ಯಾಹೃತಿ ಅಂದರೆ ವ್ಯಾಹರಣ, ತಿಳಿಸಿಕೊಡೋದು. ಏನು ತಿಳಿಸ್ಕೊಡೋದು? ಯಾವ ವಸ್ತುವನ್ನು ತಿಳಿಬೇಕು ಆ ವಸ್ತುವನ್ನು ತಿಳಿಸ್ಕೊಡೋದು. ತಿಳಿಬೇಕಾದ ವಸ್ತು ಯಾವುದೋ? ದೇವರು. ದೇವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದು. ಅವನು ಭೂಹು ಭುವಃ ಸ್ವಃ. ಅರ್ಥ ಆದರೆ ಅರ್ಥ ಆಗುತ್ತೆ, ಉಳಿದವ್ರಿಗೆ ಅರ್ಥ ಆಗಲ್ಲ. MA BA ಅರ್ಥ ಆಗುತ್ತೆ ಇಲ್ಲ ನಮಗೀಗ? ಆ ಥರ ಅರ್ಥ ಆಗಬೇಕು. ಆ ಶಬ್ದ ಕೇಳಿದ ತಕ್ಷಣ ಏನು ಅರ್ಥ ಆಗುತ್ತೆ ನಮಗೆ? ನಮಗೆ ಲೋಕದ ಪದ ಎಲ್ಲ ಬಳಕೆ ಬಂದುಬಿಟ್ಟಿದೆ. ಆ ಥರ ಶಾಸ್ತ್ರ ಪದ ಬಳಕೆ ಬರಬೇಕು. ಭೂಹು ಪರಿಪೂರ್ಣನಾದವನು. ಭುವ, ಭೂ ಅಂದರೆ ಮಹಾಲಕ್ಷ್ಮಿ. ವಹ ಅವರಿಗಿಂತ ಶ್ರೇಷ್ಠನ. ಭೂತಿ ವರಹ ಯಚ್ಚ ವ್ಯಾಹೃತಿ ಈ ರೀತಿ ಅಂತ ಭಾಷೆಯಲ್ಲಿ ಬರೀತಾರೆ. ಮುಂದೆ ಸ್ವಹ ಶಿತ್ಯತ್ಯಾನಂದ ಸಮುದ್ರ ಬರೀತಿ ಜ್ಞಾನ ಮುಚ್ಚತೆ, ಆನಂದ ಜ್ಞಾನ ಪೂರ್ಣ. ಇದೆಲ್ಲ ತಿಳ್ಕೊಂಡ್ಬಿಟ್ರೆ ದೇವ್ರ ಮಹಿಮೆ ಅದಿಷ್ಟು ಕೂಡ. ಆಗ ಏನೋ ಹೇಳೋದಿಲ್ಲ. ಆಗ ದೇವ್ರ ಫುಲ್ ಗಮನ ಇರುತ್ತೆ. ಅರ್ಥ ಆಗಿಬಿಟ್ಟಷ್ಟು ಕೂಡ ಮಂತ್ರಗಳು ಹೇಳೋದು ಭಾಳ ಸುಲಭ. ಅರ್ಥ ಇಲ್ಲದವರು ಡೈವರ್ಟ್ ಆಗ್ತಾನೆ ಇರ್ತಾರೆ. ಅಲ್ಲಿಗೆ ಅದು ವಿಷಯ ಆಯಿತು. ಇತ್ಯರ್ಥ ಸರ್ವವೇದೋಕ್ತ ಸರ್ವವ್ಯಾಹೃತೇರ್ವ್ಯಾಹೃತಿತ್ವಮು ವಿಶೇಷಣ ಆಹಾರಂತೀಮಂ ವಿಷ್ಣುಮಿತ್ಯಥವಾ ಸ್ಮೃತ. ಅಥವಾ ಇನ್ನೊಂದು ಅರ್ಥ, ಒಂದು ತಿಳಿಸ್ಕೊಡುತ್ತೆ, ಆದ್ದರಿಂದ ವ್ಯಾಹೃತಿ. ವ್ಯಾಹೃತಿಗಳಿಗೆ ಅರ್ಥ ಇದೆ ವ್ಯಾಹೃತಿ ಶಬ್ದಕ್ಕೆ. ಅಥವಾ ದೇವರನ್ನು ಏನು ಮಾಡುತ್ತೆ ಗೊತ್ತಾ? ಅದು ವಿಶೇಷೇಣ ಆಹಾರಂತಿ, ಇರೋ ದೇವ್ರ ಹತ್ತಿರ ಮಾಡಿಸ್ಕೊಡ್ತದೆ. ದೇವ್ರ ಮಹಿಮೆನ ಹತ್ತಿರ ಮಾಡಿಸ್ಕೊಡೋದ್ರಿಂದ ವ್ಯಾಹೃತಿ ಅಂತ ಹೆಸರಿದೆ. ವ್ಯಾಹೃತಿ 2 ಅರ್ಥ ಹೇಳಿದರು. ಒಂದು ದೇವ್ರ ಬಗ್ಗೆ ಸರಿಯಾಗಿ ತಿಳಿಸ್ಕೊಡೋದು, ದೇವ್ರನ್ನ ಹತ್ತಿರ ಮಾಡಿಸೋದು.
ವೆಹಿಕಲಲ್ಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ನಮಗೆ ಗುರಿ ಹತ್ತಿರ ಆಗ್ತಾ ಹೋಗೋದು. ಆ ರೀತಿ ಮಾಡಿದ್ರೆ ವ್ಯಾಹೃತಿ ಅಂತ ಕರೀತಾರೆ. ವಿದ್ಯಥವಾ ಸ್ಮೃತಾ ಇತಿ ವ್ಯಾಹೃತಿ ಸಾರೆ. ವ್ಯಾಹೃತಿ ಸಾರ ಅಂತ ಗ್ರಂಥನೇ ಇದೆ ಅಂತ ಹೇಳಿಬಿಟ್ಟು ಸಯೇವ ಯೇಷು ಅಂತರ್ಹೃದಯ ಆಕಾಶ ತಸ್ಮಿನ್ನಯಂ ಪುರುಷೋ ಮನೋಮಯ ಅಮೃತೋ ಹಿರಣ್ಮಯ ಅಂತರೇಣ ತಾಲುಕೆ ಯಯೇಷ ಸ್ತನ ಇವ ಆಲಂಬತೆ ಸಾ ಇಂದ್ರಯೋನಿ ಯತ್ರಾಸೌ ಕೇಶಾಂತೆ ವಿವರ್ತತೆ ವ್ಯಪೋಹಿ ಅಶೀರ್ಷ ಕಪಾಲೆ. ಅದೆಲ್ಲ ದೇವರ ಮೇಲೆ ಮುಂದುವರಿಸ್ತಾ ಇದ್ದಾರೆ. ಭಾಷ್ಯದಲ್ಲಿ ಹೇಳ್ತಾರೆ ಯಯೇಷ ಹೃದಯಾಕಾಶ. ಹೃದಯಾಕಾಶದ ಅನಿರುದ್ಧ ಅಂತರ್ಥ. ಅನಿರುದ್ಧಸ್ತು ತದ್ಗತಃ. ಪ್ರದ್ಯುಮ್ನ ತಾಲು ಅಂದ್ರೇನು ನಿಂತೀವಲ್ಲ ಮೇಲೆ ಆಕಾಶ ಅಂಗುಲ ಅಂತ ಹೇಳ್ತೀವಲ್ಲ, ಮೇಲೆ ಅಂಗುಷ್ಟ ಅಲ್ಲ ಮೇಲಿರುತ್ತಲ್ಲ, ಅದಕ್ಕೆ ತಾಲು ಅಂತ ಕರೀತಾರೆ. ತಾಲವ್ಯಗಳು ಅಂದರೆ ಅದು ಅಲ್ಲಿದ್ದರೆ ಮಾತ್ರ ಉಚ್ಚಾರಣೆ ಮಾಡೋಕ್ಕೆ ಬರೋದು. ಲಂಬಿನಿ ಲಂಬಿನ್ಯಾ ಮಿತ್ರನಾಮಕ. ವ್ಯಾಖ್ಯ ವಿ ಆಖ್ಯ. ವ್ಯಾಖ್ಯ ಅಂದರೆ ವಿ ಆಖ್ಯ ಸುಪರ್ಣರೂಪತ್ವ. ಕೇಶಾಂತೆ ವರ್ತತೇತು ಯಃ. ಕೇಶಾಂತದಲ್ಲಿ ಆ ರೂಪ ಇದೆ. ಸಂಕರ್ಷಣ ಸುಪರ್ಣಾತ್ಮ. ಸುಪರ್ಣರ ಒಳಗಿದ್ದು ಆ ರೂಪದಲ್ಲಿ ಸಂಕರ್ಷ ಪರಮಾತ್ಮ ಇದ್ದಾನೆ. ವಾಸುದೇವೋ ಎಲ್ಲಿದೆ? ವ್ಯಪಃ ಸ್ಮೃತಃ. ಯಸ್ಮಾತ್ ವ್ಯಪಗತ ಸ್ಥಾತ ಜಗತಿ ಪ್ರಳಯ ವಿಭಗತ. ಎಲ್ಲರ ಸಪರೇಟ ಪರಮಾತ್ಮ ಪ್ರಳಯ ಕಾಲದಲ್ಲಿ ಒಂದೇ ರೀತಿ ಇರ್ತಾರಲ್ಲ, ವ್ಯಪ ಅಂತ ದೇವರಿಗೆ ಹೆಸರು. ಅಶೀರ್ಷ ಕಪಾಲೋಸೌ ಕಪಾಲಾದುಪರಿಸ್ಥಿತ. ನಮ್ಮಂತೆ ತಲೆಗಿಲ್ಲ ದೇವರಿಗೆಲ್ಲ ವಿಲಕ್ಷಣ ಆದ್ದರಿಂದಾಗಿಯೇ ಅಶೀರ್ಷ ಕಪಾಲ ಅಂತ ದೇವರಿಗೆ ಹೆಸರಿದೆ. ಭೂರಿತ್ಯಗ್ನೌ ಪ್ರತಿಷ್ಠತಿ ಭುವ ಇತಿ ವಾಯೋ ಸುವರಿತಿ ಆದಿತ್ಯೈ ಮಹ ಇತಿ ಬ್ರಹ್ಮಣಿ ಆಪ್ನೋತಿ ಸ್ವರಾಜ್ಯಂ. ಇದೆಲ್ಲ ತಿಳ್ಕೊಂಡು ಏನೇನು ಫಲ ಹೇಳ್ತಾರೆ. ಬರೀ ಪರಮಾತ್ಮನ ಭೂಹು ಭುವಃ ಸ್ವಹ ಮಹ ಇಷ್ಟು ತಿಳ್ಕೊಂಡ ತಕ್ಷಣವೇ ಆಪ್ನೋತಿ ಸ್ವರಾಜ್ಯಂ. ಸ್ವರಾಜ್ಯ ಮುಕ್ತಿ ಅಂತ ಒಂದರ್ಥ, ಅದ್ಭುತವಾದ ಅತ್ಯುನ್ನತ ಪದವಿ ಅಂತ ಇನ್ನೊಂದರ್ಥ. ಆಪ್ನೋತಿ ಮನಸಸ್ಪತಿ. ಮನಸ್ಸಿಗೆ ಒಡೆಯರ ರುದ್ರದೇವರ ಅನುಗ್ರಹ ಪಾತ್ರನಾಗ್ತಾನೆ. ವಾಕ್ಪತಿ ಚಕ್ಷುಷ್ಪತಿ. ವಾಕ್ಪತಿ ಆಗ್ತಾನೆ, ಚಕ್ಷುಷ್ಪತಿ ಆಗ್ತಾನೆ, ಶ್ರೋತ್ರಪತಿ ಆಗ್ತಾನೆ, ವಿಜ್ಞಾನಪತಿ ಆಗ್ತಾನೆ. ಏತತ್ ತಥೋ ಭವತಿ. ಏನು ಬೇಕೋ ಅದೆಲ್ಲ ಆಗಿಬಿಡ್ತಾನೆ. ಇದು ಯಾವುದಕ್ಕರ್ಥ? ಪುರುಷಾರ್ಥ ಶಬ್ದಾದಿನಿ ಪಾದರಾಯಣ. ತತ್ವ ಶಾಸ್ತ್ರ ತಿಳ್ಕೊಳ್ತಾ ಹೋದರೆ ಏನು ಬೇಕಾದ್ರೂ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಎಕ್ಸ್ಪ್ಲನೇಷನ್ ಇದಿಷ್ಟು ಕೂಡ. ಆಕಾಶ ಶರೀರಂ ಬ್ರಹ್ಮ ಸತ್ಯಾತ್ಮ ಪ್ರಾಣಾರಾಮಂ ಮನ ಆನಂದಂ ಶಾಂತಿ ಸಮೃದ್ಧಂ ಅಮೃತಂ ಇತಿ ಪ್ರಾಚೀನ ಯೋಗ್ಯ ಉಪಾಸ್ವ ಅಂಥೇಳಿ ಅಲ್ಲೆಲ್ಲ ರೆಫರೆನ್ಸ್ ಕೊಡ್ತಾರೆ. ಅದು ಮುಂದಿನ ದಿವಸ ನಾಳೆ ಅದಿಷ್ಟು ಕೂಡ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ನಾಳೆ ಒಂದು ಊರಿಗೆ ಹೋಗಬೇಕಾಗಿತ್ತು, ಪ್ರೋಗ್ರಾಮ್ ಅದು ಕನ್ಫರ್ಮ್ ಆಗಬೇಕು. ಗೊತ್ತಾಯ್ತು? ಆದ್ದರಿಂದ ಫೋನ್ ಮಾಡ್ಕೊಂಡು ಬನ್ನಿ. ಇವತ್ತು ಸಾಯಂಕಾಲ ಫೋನ್ ಮಾಡಿ ಗೊತ್ತಾಗುತ್ತೆ. ರಾತ್ರಿ 8 ಗಂಟೆ ಮೇಲೆ ಗ್ರೂಪಲ್ಲೂ ಹಾಕ್ಬೋದು. ಒಬ್ಬರಿಗೆ ಗೊತ್ತಾದ ತಕ್ಷಣ ಗ್ರೂಪಲ್ಲಿ ಹಾಕ್ಬಿಡ್ಬೋದು. ಗೊತ್ತಾಯ್ತಾ? ತಿಳಿಸ್ತೇನೆ. ಏನು ಬರಲಿಲ್ಲ ಅಂದರೆ ಪಾಠ ಇದೆ ಅಂತ. ಹಾಂ